ಗಾಯ್ಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ. ನಾನು ಮರದ ಮೇಲೆ ಇದ್ದೀನಿ, ನೇಳಂಗೆ ಕೀಳಕ್ಕೆ ಬಂದಿದ್ದೀವಿ ಗಾಯ್ಸ್. ಯಾರ್ದೋ ಕಳ್ಮರ ಇದು, ಕಳ್ತನ ಮಾಡ್ತಿದ್ದೀವಿ. ಲೇ ನಡೆ ನಮ್ಮೂರಲ್ಲಿ ಎಲ್ಲ ನನಗೆ ಕೇಳೋದು, ನಮ್ಮೂರಾಗೆಲ್ಲ ನನಗೆ ಕೇಳೋದು. ಓನರ್ ಬಂದು ತೆಗೆದ್ಮೇಲೆ ಹೊಡೆದ್ರೆ ಗೈಸ್ ಇಲ್ಲ ಒಣ್ಣಾಗವೇ ಒಂದಷ್ಟು ಕವರ್ ಕಿತ್ಕೊಂಡು ನೀವು ಪ್ಯಾಕ್ ಮಾಡಿದ್ದೀನಿ ನೋಡ್ರಿ ಇಲ್ಲಿ ಹೆಂಗವೆ ಅಂತ. ಒಂಥರ ನಾಯಿನ ಹಣ್ಣು ಜುಮ್ನೇಳೆಣ್ಣು ಲೆಕ್ಕಕ್ಕೆ. ಈ ಟೈಮಲ್ಲಿ ಎಷ್ಟು ಸಿಗ್ತದೋ ಅಷ್ಟು ತಿನ್ಕೊಂಡ್ಬಿಡ್ಬೇಕು. ಅಲ್ಲೊಬ್ರು ನೋಡಿ ನಾಗರಾಜು ಅಂತ ಅವರಿಲ್ಲ ಅವ್ರೆ, 3 ಜನ ಒಳ್ಳೆ ಕೋತಿಗಳ ಥರ ಕೂತ್ಕೊಂಡಿದ್ದೀವಿ ಮರದಲ್ಲಿ. ಏನೋ ಹಳ್ಳಿ ಕಡೆ ಊಟ ಮೇಲೆ ಪಂಟಗಳು ಇರ್ತಾರೆ, ಅದಕ್ಕೆಲ್ಲ ಹತ್ಕೊ ಕೀಳ್ತಾವ್ರೆ. ನಾನು ಒಬ್ಬನೇ ಮನೆ ತಗೊಂಡ್ರೆ ಅದು ಇವರೆಲ್ಲ ಅಲ್ಲೇ ತಿಂದು ಅಲ್ಲೇ ಬಿಸಾಕ್ತಾವ್ರೆ. ಕಾಮನ್ ಸೆನ್ಸ್ ಇಲ್ಲ ಅಣ್ಣ. ಎಲ್ಲ ಮದುವೆ ಆಗಿ ಸುಖಪುರುಷ ನೀನೆ, ನಾವಿಬ್ರೆ ಇನ್ನ ಇದಾಗಿಲ್ಲ. ಮುರ್ಕೊಂಬಿದ್ರೆ ನಾವೇ ತಿಪ್ಪಗೊಂಡಿಗೆ ಹೋಗೋದು ಪಕ್ಕ. ಗೇಯ್ಬೇಕಾ ನಾವೇನೇ ಮಾಡೋ ಫ್ಯೂಚರ್ ಅಲ್ಲಿ. ಇನ್ನು ನಮ್ಗೋಸ್ಕರ ಎಷ್ಟೆಂತ ಸುಂದರವಾದ ಹುಡುಗಿಯರು ಕಾಯ್ಕೊಂಡವ್ರೆ. ನನಗೋಸ್ಕರ ಎಷ್ಟು ಜನ ಕಾಯ್ತಾವ್ರೆ, ಕಿರಣಗೋಸ್ಕರ ಎಷ್ಟು ಜನ ಕ್ಯೂ ನಿಂತವ್ರಲ್ಲಿ. ನೋಡಿದ್ರೆ ಇಲ್ಲಿ ಆಟಗಳಾಡ್ತಿದ್ದಿ ಇಲ್ಲಿ ಬಿದ್ದು. ಆಮೇಲೆ ಅಕ್ಕ ನೋಡಕ್ಕ ಮೇಗಕ್ಕ ನಿಮ್ಮ ಯಜಮಾನ್ರು ಯಾವ ಥರ ಸಾಹಸ ಮಾಡ್ತಾವ್ರೆ. ಅದೇನೋ ಮುರ್ಕೊಂಬಿತ್ತು ಅಂತಂದ್ರೆ ಸೊಂಟ ಗಿಂಟ ಮುರ್ಕೊಂಡ್ರೆ ಕಾಲ್ಗಿಲ್ ಮುರ್ಕೊಂಡ್ರೆ ನೀನೇ ಸೇವೆ ಮಾಡ್ಬೇಕಾಗ್ತದೆ. ಈ ವಯಸ್ಸಲ್ಲಿ ಬೇಕಾ ನಿನಗೆ? ನಿನಗೆ ಮನೆ ಮರದಿಲ್ಲ, ನಿನಗೆ ಮರ ಹತ್ತಿದ್ದಿ ನಿಮ್ಮ ಅಕ್ಕ ನೋಡ್ತಿದ್ದ ಬಿಡಿ. ಇದನ್ನ ಬೇಕಾ ನಿನಗೆ ಈ ವಯಸ್ಸಲ್ಲಿ ಇವೆಲ್ಲ? ಹುಡುಗದಂಗ ಹತ್ಬಿಡ್ತಪ್ಪು. ನಾನು ಹೇಳಲ್ಲ ಕಣ, ನಾನು ಏನ ಕಿತ್ಕೊಂಡ್ ಕೊಡ್ತೀನಿ ಅಂತ ಹೇಳಿದೀನಿ. ಆಮೇಲೆ ಎತ್ಬಿಟ್ಟು ತಿನ್ನಕ್ಕೆ ಹತ್ತಿರೋದು ಕಿತ್ಕೊಂಡು ಏನು ಒಂದು ಅರ್ಧ ಕೆಜಿ ಒಳಗೆ ಹೋಗವೆ. ಏನ್ ನಾಷ್ಟ ಬೇಡ ಇವಾಗ, ಅಮ್ಮಗೆ ಹೇಳ್ಬಿಟ್ಟು ಫೋನ್ ಮಾಡಿ ತಿಂಡಿ ಏನ್ ಬೇಡ ಅಂತ. ಅಲ್ಲ ನಿಂಗೆ ಬೇಕಣ್ಣ ಈ ವಯಸ್ಸಲ್ಲಿ ನಿನಗೆ? ಕುಂತ ಹೇಳಕ್ಕಾಗಲ್ಲ, ಎಂತ ನಿಲ್ಲಕ್ಕಾಗಲ್ಲ ನಿನಗೆ. ಸುಮ್ಮನಿರೋ ಅಲ್ಲ ಒಣ್ಣಲ್ಲಿ ಹಂಗಂತ ಇದು ಮರ ಹತ್ತಿದ್ದಿ ಮರ. ಒಳ್ಳೆ ಹಣ್ಣು ಈ ಕಡೆ ನೋಡ್ರಿ ಎಷ್ಟಿದ್ದೋ. ಒಂದನ ಕಪ್ಪಿಗೆ ಬಿಟ್ಟಿದ್ಯಣ್ಣ, ಎಲ್ಲ ಕವರ್ ಬಿಟ್ಟಿದ್ಯಲ್ಲಣ್ಣ. ಅಲ್ಲೋ ಎಷ್ಟಿದ್ದೋ ಗೊತ್ತಾನ ಇದ್ರಾಗೆ ಒಂದು ಬಿಟ್ಟಿಲ್ಲ, ಎಲ್ಲ ಕ್ಯಾರ್ ಬಿಡದೆ. ಇದು ನೋಡಿ ಮ್ಯಾಗಡ ಒಂಚೂರು ಚೆನ್ನಾಗಪ್ಪ ಇವಾಗ. ನೋಡೋದು ಫುಲ್ 2 ಕಪ್ಪಗಾಗೈತೆ ನೋಡ 2 ಗೊಂಚಲ. ಅಲ್ಲಿ ಯಾಕನ ಮುರ್ಕಂಡಿ ಯಾಕನ್ನ ನನ್ನನ್ನ ಮುಂಡ ಮಾಡ್ಬೇಕು ಅಂತಿದ್ಯಾ? ಮಂಜ ಬೇರೆ ಏನೋ ಆಸೆ ಹಾಕೊಂಡವನೆ. ನಿಂದೇನ್ ಬಾರ. ಓಹೋ ನೋಡು, ನಿನ್ ಮದ್ವೆ ಆಗಿ ನೀನ್ ಮದ್ವೆ ಆಗ್ಬಿಟ್ಟು ಮದ್ವೆ ಆಗ್ದಿರೋ ಅಮಾಯಕರನ್ನ ನಿಂದೇನ್ ಬಾರ ಅಂತಿದ್ದಿ. ಮಂಜ ಬಿದ್ರೆ ನಾನು ಕೇಸು, ನಾನು ಅನ್ನ ಪಕ್ಕ ಏನೋ ದುಃಖ ಪಡ ಮಾಡ್ತಾರೆ. ಆಮೇಲೆ ಬರ್ಲಾ ಮುಂದೆ ಬರ್ಲಾ ಇಲ್ಲಿ ಕಾಲಿಕ್ಕೆ ಅಲ್ಲಿ ಹಿಡ್ಕೊ 2 ಗಟ್ಟಿನೇ ಬಾರಪ್ಪ. ನಾನ್ ಬರ್ಲಾ ಇಲ್ಲಂದ್ರೆ ನೀನ್ ಮದ್ವೆ ಯಾಕಣ ಈ ಪಡೆ ರಿಸ್ಕು? ಯಾಕೋ ನಮ್ನ ಅಡ್ಸೆ ಕಣ್ಲೆ ಬಿಡು, ಅದಕ್ಕಿಂತ ಬೇಜಾರು ಸಿಗ್ತವೆ. ತಾಳು ತಿನ್ನೋಲ್ಲ ಕಿರಣ, ಹಂಗೇನು ಯಾಕಲ್ಲ ಒಂದು ತಿಂದಿಲ್ಲ ನೀನು? ಅವನ ಎಲ್ಲ ನಾಕವನ ಇಷ್ಟೊತ್ತು ಇಲ್ಲ. ಅವ್ನು ಇದು ಗಂಟು ಏನಪ್ಪ ಅದು ಹುಷಾರ ಅಂತ ತಿಂತಿಲ್ಲ. ಹೋಗುತ್ತೆ ತಿನ್ನ ಕಿರಣ. ಆ ಕೊಂಬೆ ನಾನು ಅಪ್ಪನೇ ಬಿಡು, ನಾನು ಕಿತ್ಕೊಂತೀನಿ ಬರೋಣ. ಆ ಕೊಂಬೆ ಅನ್ನೇ ಬಿಡು ಕಿತ್ಕೊಂತೀನಿ. ಈ ಕೊಂಬೆಗ ಇಲ್ಲ ಆಗಲ್ಲ. ಗಾಳಿ ಕಣು ನೋಡಿ ಹೆಂಗ್ ಬಿಸದೆ. ಮುರ್ಕೊಂಡ್ ಬಿದ್ದೊಂದು ಏನಿಲ್ಲ, 3 ಜನ ತುಪ್ಪ ಅಂತ ಒಂದೇ ಕೊಂಬಿಲಿದೀವಲ್ಲ. ಬ್ರಾಂಚ್ ಬೇರೆ ಅಷ್ಟೇ, ಕೊಂಬೆ ಒಂದೇನೆ. ಸಿಕ್ಕಂತ ಏನಿಲ್ಲ. ಇಲ್ಲಿ ನೋಡೋಣ ಒಂದ್ಸಲಿ. ನಿಮ್ಮ ಮನೆಯವ್ರ ನಂಬರ್ ಇರ್ಬೇಕೈತೆ, ಎಲ್ಲ ಕಳ್ಸಿನ ತೆಗ್ದಿ ನೋಡಿ ಏನ್ ಮಾಡ್ತಾನೆ. ನಿಮ್ಮ ಆಫೀಸಲ್ಲಿ ನೋಡ್ಬೇಕು. ಇಂಪಾರ್ಟೆಂಟ್ ಕೆಲಸ ಅಂತ ಹೋಗ್ಬಿಟ್ಟು ಓದ್ತಾಯ್ತೆ ಆಲ್ರೆಡಿ ದಿನ. ಮೀಟಿಂಗ್ ಮಾಡಕ್ ಹೋಗಿದ್ದಿ ಮೀಟಿಂಗ್ ಏನಿಲ್ಲ. ಆಮೇಲೆ ನಂಗೆ ಏನಾದ್ರೆ ಅಣ್ಣನೇ ಕಾರಣ ಅಂತ ಹೇಳ್ತೀನಿ ಲಾಸ್ಟ್ಗೆ. ಅಣ್ಣ ಅನ್ನಪ್ಪ ನನ್ನ ಹೆಸರು ಬಳಗಿಬಿಟ್ಟು 22. ನನ್ಗೇನಾದ್ರು ನೀನೇ ಕಾರಣ. ಅದೇ ನನ್ನ ಸಂಪೂರ್ಣ ಜವಾಬ್ದಾರಿನ ನಿಮ್ಗೆ ಆಗ್ಬಿಟ್ಟಿದ್ದೀನಿ. ನೀವುಂಟು ಸಂಪೂರ್ಣ ಜವಾಬ್ದಾರಿ ಇಲ್ಲ ಅಂದ್ರೆ ಮರ ಇಲ್ಲಿವರೆಗೂ ಅಣ್ಣಗೆ ಜವಾಬ್ದಾರಿ. ನೀವುಂಟು ನೀವೇನಾರು ಮಾಡ್ಕೊಟ್ರಿ ನನ್ನ. ನಾನು ಬಲಿ ಪಶು. ಓಹೋ ನೋಡ ಇವನು ಅಮ್ಮ ಹೇಳ್ಕ ನಂಗೇನು ಗೊತ್ತಾಗಲ್ಲ. ಓದ್ದ ಅಂತ ಅಂದ. ಅಣ್ಣ ಇಲ್ಲೇ ಅವಲ್ಲ ನಾ ಒಂಚೂರು ಇದ್ರಾಗ ಈ ಚೆನ್ನಾಗೋಕಳ ಇಲ್ಲಿ ಅಲ್ಲಿ ಹೋಗಿ ರಿಸ್ಕು. ಸೂಪರ್ ಅಪಿನಿಯನ್, ಸೂಪರ್ ಮ್ಯಾನು. ಇಲ್ಲಿ ಯಾರೋ ಹೊಂದ್ಕೊಂಡು ಇರೋ ಮಾತಾಡ್ಬಿಡ್ರಿ. ಯಾರು ಅಂತ ಗೊತ್ತಿಲ್ಲ, ಹೊರಟೋಗ್ರಿ ಬಿಡ. ಯಾರೋ ಗೊತ್ತಿಲ್ಲ, ನೋಡ್ಕೊಂಡು ಹೋದ ಕಳ್ಳ ಮಮ್ಮ. ಅಲ್ಲೇ ನೋಡಲ್ಲ, ಅಲ್ಲಿ ಅಷ್ಟು ಇವೆಲ್ಲ ಕಾಯ್ಕಣದೆ. ಅಯ್ಯೋ ಅಲ್ಲಿ ಅವು ಕಣ್ಲ ಅಪ್ಪಿ ಆತಿಲ್ಲ ಆಗಿರುತ್ತೆ. ಹಾ ಮರಿ ಅಲ್ಲಿ ಏನು ಇಲ್ಲ, ಸಪೋರ್ಟು ಉಲ್ಟ್ಕಣೆ ಮುಗೀತು. ಬನ್ನಿ ಬಗ್ಸನು ರೆಕ್ಕೆ ಮುರಿಬೇಡ, ಅದ್ರಿಂದ ಬೇಜನವೇ. ಮುರ್ದೇ ಬಿಡ ಕಣ್ರಿ. ಶರ್ಟ್ ನಿನ್ನ ಹಂಗೆ ಬಿಟ್ಬಿಡೋದು, ಇರ್ತದೆ ಏನಾಗಲ್ಲ. ಇರುತ್ತೆ ಹುಷಾರ್ ಕಣೋ ಅಪ್ಪಿ. ಆಮೇಲೆ ಏನಿಲ್ಲ, ನಿಮ್ಮ ಅಮ್ಮ ಸರಿ ಹೇಳ್ಬಿಡ್ತಾರೆ ನನ್ನ. ನಿಮ್ಮ ಅಕ್ಕ ಹೊಡಿಕೊಂಬಿಡ್ತಾರೆ, ನಿಮ್ಮ ಭಾವ ಏನಿಲ್ಲ ಡೈರೆಕ್ಟ್ ಜೈಲಿಗೆ ಹಾಕ್ಬಿಡ್ತಾರೆ.
ತಗೊಳಪ್ಪ ಆಮೇಲೆ ಕಳ್ಬಿಟ್ಟಾಣ ಅವನು ಕಳ್ಳ. ಐಸ್ ಫೈನಲ್ ಇಷ್ಕಿತ್ಕೊಂಡು 3 ಜನ ಲ್ಯಾಂಡ್ ಆದೋ ಇದೇ ಮಾಡಿ ಕತ್ತಿದ್ದು. ಇನ್ನೂ ಒಂದು ವಾರ 15 ತನಕ ಇರ್ತವೆ. ಮತ್ತೆ ಬರ್ತೀನಿ ನಾನಂತೂ. ಇದನ್ನೇ ಸ್ಟಾರ್ಟಿಂಗು. ಬರೀ ಅಂತೀನಿ ಮನೆಗೆ ಹೊರಗಡ್ತಾನೆ ನಿನ್ನ. ಇಲ್ಲಿ ಆ ಕಡೆ ನಿಲ್ಲಿರೋ ಯಾವ್ದು ಸರಿ ಇಲ್ಲ, ಜಾಗ ಇಲ್ಲ ಐತೆ, ಜಾಸ್ತಿ ಐತೆ ಅಲ್ಲಿ. ಒಂಚೂರು ದಪ್ಪದಿ ಅರೋಣ ನೀನು ಡುಮ್ಮ ಅಂತ ಅವ್ನು ಇಂಡೈರೆಕ್ಟಾಗಿ ಗಿಡ ಆಮೇಲೆ ಇದೆಲ್ಲ ಬಿಟ್ಬಿಟ್ಟಿಲ್ಲ ಇನ್ನೇ. ಗೈಸ್ ವೆಲ್ಕಮ್ ಬ್ಯಾಕ್. ಸ್ವಲ್ಪ ದಿವಸ ಮಟ್ಟಕ್ಕೆ, ಸ್ವಲ್ಪ ದಿವಸ ಅಲ್ಲ 2 ದಿವಸದ ಮಟ್ಟಕ್ಕೆ ಒಂದು ಒಳ್ಳೆ ಕೆಲಸ ಕೈ ಹಾಕಿದ್ವಿ. ಅದಕ್ಕೋಸ್ಕರ ಮನೆ ಬಿಟ್ಟು ಹೋಗ್ತಾ ಇದೀವಿ. ಸ್ವಲ್ಪ ಮಾಮ ಕಾಸು ಕೊಡಿಲ್ಲ, ಒಂದು 1,000 ಕ್ಯಾಶ್ ಬೇಕು ನನಗೆ. ಬೇಗ ಕೊಡಿ. ಹೊಡ್ ಬರೋಣ. ಜಾಪನ ಬಂತಾನ. ಎಷ್ಟೈತೆ ಅದು? ನಿನ್ನ ಕಣ್ಣಿಗೆ ಡ್ರಾಂಗ್ ಡ್ರಾಪ್ 1,000 ಕೊಡಿ ಸಾಕು. ಅಲ್ಲ ಚೇಂಜ್ ಸಾಕು ಚೇಂಜ್ ಇದೆ ಅಮ್ಮ. ಬರೋಣ, ನೋಡ್ ಬರ್ತೀನಿ. ಹೋಗಿ ಕೆಲಸ ಒಳ್ಳೆದಾಗಿ ಚೆನ್ನಾಗಲ್ಲೇನು ಗೈಸ್. ಹೇಳ್ತೀನಿ ಅಷ್ಟು ಅಪ್ಡೇಟು. ಇವಾಗ ನೆಕ್ಸ್ಟ್ ನಾವು ಆಲ್ಮೋಸ್ಟ್ 60 ಕಿಲೋಮೀಟರ್ ದೂರ ಹೋಗ್ಬೇಕು. ವೈಟ್ ಫೀಲ್ಡ್ ಬಿಟ್ಟು ಆ ಕಡೆಗೆ. ಅಪ್ಪ 500 ರೂಪಾಯಿ ಚೇಂಜ್ ಕೊಡಪ್ಪ. ಅಮ್ಮ ಕವರ್ ಕೊಡಮ್ಮ ಇಲ್ಲಿ ಇನ್ನೆರಡು ಕಣಕ್ಕೆ. ಬೆಳಗ್ಗೆ ಕಿತ್ಕೊಂಡು ನೋಡ್ರಿ ಇಂದವೇ ಕಿರಣ ಒಂದಷ್ಟು ಕಾಣದ, ಎಣ್ಣೆ ಒಂದಷ್ಟು ಇಟ್ಕೊಂಡ. ಇವಾಗ ನಾವು ಇಬ್ರು ಹೊಟ್ಟಿದ್ವಿ. ಇಲ್ಲ ಹಾಕೊಂಡಿದ್ದೀನಿ. ಇದ್ಯಾವುದೋ ಬೇರೆದು ತಮ್ಮದ ಡ್ರೆಸ್ಸಿಂಗ್ ಟೇಬಲ್ ಆಗಿತ್ತು. ಬರೋಣ. ಬೈ. ಹಾಂ ವಾಟ್ ವಸಂತಿ, ನೀನು ಸೂಪರ್ ವಸಂತಿ ನೀನು. ಸೂಪರ್ ಸಾಕು ನೀರು ನಾನು ಅವ್ರ ಮನೆ ಹೋಗ್ಬಿಡ್ತೀನಿ ಗಾಡಿ ತಗೊಂಡು. ಅಣ್ಣವ್ರ ಮನೆ ಅಲ್ಲಿ ಓದ್ತಾ ಇದೆಯಲ್ಲ, ಅವ್ರ ಮತ್ತೆ ಓದ್ತಾ ಇದ್ದೀನಿ. ಹೊಟ್ಟೆ ಸಿಗ್ತದೆ, ಊಟ ಮಾಡಲಿಲ್ಲ. ಹೆಲ್ಮೆಟ್ ಇಲ್ಲಿಲ್ಲ, ಆಚೆ ಕಡೆ ಅದೇ ನೋಡಿದ್ದು ಇರ್ಬೇಕು ನೋಡಮ್ಮ. ಅಲ್ಲ ನೋಡಮ್ಮ ವಸಂತಿ, ಹೋಗ್ಬೋತೀನಿ ವಸಂತಿ. ಹೋಗಪ್ಪ. ಒಳ್ಳೆ ಕೆಲಸ ಜೋಪಾನ ಆಗ್ಬರ್ಲಿ ಅಂತ ಹೇಳು. ಸರಿನಾ? ಬಾಯ್ ಮಾಡು. ಬಾಯ್. ಎಷ್ಟು 2 ವೀಲರ್ ಎತ್ಕೊಂಡು ಆಲ್ಮೋಸ್ಟ್ ವೈಟ್ ಫೀಲ್ಡ್ ಹತ್ರ ಹೋಗ್ಬೇಕು. ಇವಾಗ ವೈಟ್ ಫೀಲ್ಡ್ ಹತ್ರ ಹೋಗ್ಬಿಟ್ಟು ಮುಂದೆ ಏನು ಎತ್ತೆ ಅಂತೆಲ್ಲ ತೋರಿಸ್ತೀನಿ ಬನ್ನಿ. ಓಹೋ ಜೋರಾಗಿ ಹೋಗ್ಬಿಡ್ತಾರೆ. ಈ ಗಾಡಿ ಹೋಗಲ್ಲ ತಗೋ. ಜೋರಾಗಿ ಇಲ್ಲ, ಮೆಲ್ಗೆ ಹೋಗ್ತೀವಿ. ಬೇರೆ ಗಾಡಿ ಸಿಕ್ಕರೆ ಜ್ವರ ಹೋಗಿನಿ. ಬೇರೆ ಗಾಡಿ ಸಿಕ್ಕಿದ್ರೆ ಏನು ಮಾಡೋದು? ಕೊಡ್ಸು ಅಂತ ಕೇಳಿ ಸಾಕಾಗೋಯ್ತು. ಈ ವರ್ಷ ಮುಗಿಯೋಳಗಡೆ ತಂದಿದ್ದು ನೋಡು. ಮತ್ತಣ್ಣ ಯಾಕೆ ಕೊಡೋಣ ಹತ್ರ ಇಟ್ಕೊತೀನಿ. ಬೇಗೇನಿಲ್ಲ, ಒಳ್ಳೆ ನಾನು. ಬೈ. ಎಷ್ಟು ಟೈಮ್? 11 ಗಂಟೆಗೆ 10 ನಿಮಿಷ ಇದೆ.